ವೀಕ್ಷಕರೇ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಚನ್ನಪಟ್ಟಣದಲ್ಲಿ ಕಾಡಾನೆಗಳ ದಾಳಿ ಹೆಚ್ಚಾಗಿದೆ. ರೈತರ ಬೆಳೆಗಳು ನಾಶ ಆಗ್ತಾ ಇದ್ದಾವೆ. ಜೊತೆಗೆ ರೈತರು ಕೂಡ ಸಾವನ್ನಪ್ತಾ ಇದ್ದಾರೆ ಎನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಇದರ ಏನು ದುಷ್ಪರಿಣಾಮವನ್ನು ಕೊನೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆಯ ಮೂಲಕ ಏನು 2 ಪುಂಡಾನೆಗಳನ್ನು ಸೆರೆ ಹಿಡಿಯಲಿಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಅದೇ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕೂಡ ಏನು 4 ರಿಂದ 6 ದಿನಗಳ ಕಾಲ ಕಾರ್ಯಾಚರಣೆಯನ್ನು ಮಾಡಿ ಅದರಲ್ಲಿ ಯಶಸ್ವಿಯಾಗಿ 2 ಪುಂಡಾನೆಗಳನ್ನು ಸೆರೆ ಹಿಡಿಯಲಾಗಿತ್ತು. ಒಂದು ಪುಂಡಾನೆಯನ್ನು ನಾಗರಹೊಳೆ ಅರಣ್ಯ ಪ್ರದೇಶದ ಮತ್ತಿಗೋಡು ಕ್ಯಾಂಪ್ಗೆ ರವಾನೆಯನ್ನು ಮಾಡಲಾಗಿತ್ತು. ಮತ್ತೊಂದು ಪುಂಡಾನೆಯನ್ನು ದುಬಾರೆ ಅರಣ್ಯ ವ್ಯಾಪ್ತಿಯ ಆನೆ ಶಿಬಿರಕ್ಕೆ ಶಿಫ್ಟನ್ನು ಮಾಡಲಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಏನು ಅರಣ್ಯ ಇಲಾಖೆಯ ಮಾಹಿತಿಯ ಪ್ರಕಾರ ರಾಮನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಸರಿಸುಮಾರು 35 ಪುಂಡಾನೆಗಳು ಬನ್ನೇರುಘಟ್ಟ ಮತ್ತು ಏನು ಮಹದೇಶ್ವರ ಬೆಟ್ಟ ಸೇರಿದಂತೆ ವಿವಿಧ ಅರಣ್ಯ ಪ್ರದೇಶಗಳಿಂದ ಬಂದು ಸೇರಿಕೊಂಡಿರುವಂಥ 35 ಪುಂಡಾನೆಗಳಿದ್ದಾವೆ ಎನ್ನುವಂಥ ಸಂಖ್ಯೆ ಅರಣ್ಯ ಇಲಾಖೆ ಮಾಹಿತಿ ಕೊಟ್ಟಿತ್ತು. ಇದರ ಪೈಕಿ 35ರ ಪೈಕಿ ಕೇವಲ 2 ಆನೆಗಳನ್ನು ಈಗ ಸೆರೆ ಹಿಡಿಯಲಾಗಿದೆ. ಆದರೆ ಇದರ ಪರಿಣಾಮ ಉಳಿದಿರುವಂಥ 33 ಪುಂಡಾನೆಗಳು ಈಗ ತಮ್ಮ ಆರ್ಭಟವನ್ನು ಮತ್ತೆ ಪ್ರಾರಂಭ ಮಾಡಿದೆ. ಚನ್ನಪಟ್ಟಣದ ಚಿಕ್ಕ ವಿಠಲೇನಹಳ್ಳಿ ಗ್ರಾಮದ ರೈತ ದೇವರಾಜು ಎಂಬುವರು ಅದು ಅವರ ಜಮೀನು ಅಲ್ಲ, ಯಾರದ್ದೋ ಜಮೀನನ್ನು ಅವರು ಬಾಡಿಗೆಗೆ ಪಡೆದು 3.5 ಎಕರೆ ಪ್ರದೇಶದಲ್ಲಿ ಸೌತೆಕಾಯಿ ಬೆಳೆಯನ್ನು ಬೆಳೆದಿದ್ದರು. ಫಸಲು ಭಾಳ ಅತ್ಯುತ್ತಮವಾಗಿ ಬಂದಿತ್ತು. ಈ ಹೊಸ ವರ್ಷಕ್ಕೆ ಕೊಯ್ಲು ಮಾಡಿ ಸುಮಾರು ಏನು 3 ರಿಂದ 4 ಲಕ್ಷ ರೂಪಾಯಿಯನ್ನು ಅವರು ಖರ್ಚು ಮಾಡಿದರು. ಸರಿಸುಮಾರು 8 ರಿಂದ 10 ಲಕ್ಷ ರೂಪಾಯಿ ಆದಾಯವನ್ನು ಮಾಡಬೇಕು, ಆದಾಯ ಬರ್ತದೆ ಎನ್ನುವಂಥ ಲೆಕ್ಕಾಚಾರವನ್ನು ಕೂಡ ದೇವರಾಜ್ ಅವರು ಇಟ್ಕೊಂಡಿದ್ರು. ಆದರೆ ಏನು ಕಳೆದ ರಾತ್ರಿ 5 ಪುಂಡಾನೆಗಳು ಏಕಾಏಕಿ ಅವರ ಸೌತೆಕಾಯಿ ಬೆಳೆ ಏನು ಬೆಳೆದಿದ್ರು 3.5 ಎಕರೆ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿವೆ. ಇದು ರೈತ ಕಂಗಾಲಾಗಿದ್ದಾನೆ, ಕಣ್ಣೀರಿಡ್ತಾ ಇದ್ದಾನೆ, ಸರ್ಕಾರದ ವಿರುದ್ಧ ಅರಣ್ಯ ಇಲಾಖೆ ವಿರುದ್ಧ ಶಾಪ ಆಗ್ತಾ ಇದ್ದಾನೆ, ವಿಷ ಕುಡಿತಾನೆ ಎನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಏನಾಗಿದೆ? ನಂದು 2.5 ಎಕರೆ ಸ್ವಾತೆ ಲೂಟಿ ಆಗಿದೆ. ರಾತ್ರಿ 5 ಆನೆ ಬಂದಿ ಸರ್ಕಾರದಿಂದ ಏನ್ ಕೊಡಿಸ್ಬೇಕು ಒಂದು 8 ರಿಂದ 9 ಲಕ್ಷ ದುಡ್ಡು ಆಯ್ತಿತ್ತು. ಇದ್ ಕಾರಣ ಮಲ್ಲೇಶ ಸಾರ ಇದ್ ಕಾರಣ ಬರ್ತಾ ಇಲ್ಲ. ಇದಕ್ಕೆ ಏನೇ ತೊಂದ್ರೆ ಆದ್ರೆ 3 ಗಳ ಕಡಿದ್ರೆ ಬಂದು ಟಕ್ಕಂತ ಇದ್ ಮಾಡ್ತಾರೆ. ಯಾರೇ ಬಂದ್ರು ಫೋನ್ ಮಾಡ್ದೆ ಇಟ್ಕೆ ಈ ನಮ್ಮ ರೈತನ್ ಲೂಟಿ ಆಗದೆ ಅಂದ್ರೆ ಬರ್ತಾ ಇಲ್ಲ. ಒಂದ್ ಆನೆ ಸೊತ್ತೋದ್ರೆ ಬೇಗ ಬರ್ತಾರೆ. ಈಗ ನನಗೆ ಪರಿಹಾರ ಬೇಕು. 8 ಲಕ್ಷ ದುಡ್ಡು ಕಟ್ಕೊಟ್ರೆ ನಾನು ಬದುಕ್ತೀನಿ, ಇಲ್ಲ ಅಂದ್ರೆ ಔಷಧಿ ಕುಡಿತೀನಿ. ಇದಕ್ಕೆ ಕಾರಣ ಮಲ್ಲೇಶನೇ. ಈಗ ಆನೆ ಎಲ್ಲ ಹಿಡಿದ್ರ ಅದೇನು ಯೂಸ್ ಇಲ್ಲ, ಅದರಿಂದನೇ ಅರ್ಧ ಲೂಟಿ ನಮ್ದು. ಯಾಕೆ? ಅದು ಚೆಂಗ್ಳು ಬಿದ್ಬಿಟ್ಟವೆ, ಗುಂಪೆಲ್ ಇದ್ವಲ್ಲ ಇವು ಬೆದ್ರಿ ಚೆಂಗ್ಳು ಬಿದ್ಬಿಟ್ಟಿವೆ. ಎಷ್ಟು ಎಕರೆ ಬೆಳೆದಿದ್ರೆ? ಇದು 2.5 ಎಕರೆ ಸರ್. ಎಷ್ಟು ಖರ್ಚು ಮಾಡಿದ್ರಣ್ಣ? ಇದು 4 ರಿಂದ 4.5 ಲಕ್ಷ ಖರ್ಚಾಯಿತು. ಈಗ ಕೊಯ್ಲು ಮಾಡಿದ್ರೆ ಎಷ್ಟು ಆದಾಯ ಬರ್ತದೆ? ಇದು ಬಂದ್ರೆ 9 ಲಕ್ಷ ಆಗುದಣ್ಣ. ಫುಲ್ ಲಾಸ್ ಆಗಿದೆ. ಫುಲ್ ಲಾಸ್ ಆಗಿದೆ. ಯಾರು ಅರಣ್ಯಾಧಿಕಾರಿಗಳು ಫೋನ್ ಮಾಡಿದ್ರ? ಏನಂದ್ರೆ ಯಾರೋ ಪಾಪ ಕಳಿಸ್ತೀನಿ ಅಂತಾರೆ, ಯಾರು ಬರಲಿಲ್ಲ. ಏನ್ ಕೇಳ್ತೀವಿ ಸರ್ಕಾರಕ್ಕೆ? ಏನ್ ಕೇಳ್ತೀನಿ ಅಂದ್ರೆ ನನ್ಗೆ 8 ಲಕ್ಷ ಆದಾಯ ಆಗ್ಬೇಕಾಯ್ತು. ನಾನು ಖರ್ಚು ಮಾಡಿರೋ ದುಡ್ಡು 5 ರಿಂದ 6 ಲಕ್ಷ ಕೊಡ್ಲಿ. ಬಹಳ ನೋವಿನ ಸಂಗತಿ ಇದು. ಯಾಕಂದ್ರೆ ಒಂದು ಕಡೆ ಅರಣ್ಯ ಇಲಾಖೆಯ ಅಧಿಕಾರಿಗಳು 2 ಕಾಡಾನೆಯನ್ನ ಸೆರೆ ಹಿಡಿದು ಒಂದು ರೈತರಿಗೆ ಅನುಕೂಲ ಮಾಡಬೇಕು ಎನ್ನುವಂತ ಕೆಲಸವನ್ನ ಮಾಡಿದ್ರೆ, ಮತ್ತೊಂದು ಕಡೆ ಅದೇ ಪುಂಡಾನೆಗಳು, ಉಳಿದಿರುವಂತ ಪುಂಡಾನೆಗಳು ಕಳೆದ ದಿನ ರಾತ್ರಿ ಬಹಳ ದೊಡ್ಡ ಮಟ್ಟದ ಏನು ಬೆಳೆಯನ್ನು ನಾಶ ಮಾಡಿವೆ. ಒಬ್ಬ ರೈತ ಕಷ್ಟಪಟ್ಟು ಸಾಲ ಮಾಡಿ ಬೆಳೆಯನ್ನು ಬೆಳೆದಿದ್ದಾನೆ. ಆದರೆ ಆ ಬೆಳೆದಂಥ ಬೆಳೆಗೆ ಇವತ್ತು ಬೆಲೆ ಸಿಕ್ಕಿಲ್ಲ. ಜೊತೆಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂಥ ಸ್ಥಿತಿ ಇವತ್ತು ಚಿಕ್ಕ ವಿಠಲೇನಹಳ್ಳಿ ಗ್ರಾಮದ ರೈತ ದೇವರಾಜು ಪರಿಸ್ಥಿತಿ ಆಗಿರುವಂಥದ್ದು. ಸರ್, ದೇವರಾಜ್ ಅಂತ ರೈತ, ನಮ್ಮ ಫ್ರೆಂಡು ದೇವರಾಜ್ ಅಂತ 2 ಎಕರೆಯಲ್ಲಿ ಸ್ವಾತೆ ಬೆಳೆದವ್ರೆ.
ಎಲ್ಲ ರಾತ್ರಿ ಬಂದು 2.5 3 ಎಕರೆ ಸೌತೆಕಾಯಿ ಲಾಸ್ ಮಾಡೈತೆ. 1 ಕೆಜಿಗೆ 25 ರೂಪಾಯಿ ಕೆಜಿ ಬಿಡ್ತದೆ. ಮೂಟೆಗೆ ಒಂದು 1800 ರೂಪಾಯಿ 1200 ರೂಪಾಯಿ 1300 ರೂಪಾಯಿ ರೇಟ್ ಐತೆ. ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳು ಯಾರು ಸಂಬಂಧಪಟ್ಟ ಬೆಳಗ್ಗೆಯಿಂದ ರಾತ್ರಿಯಿಂದ ಫೋನ್ ಮಾಡ್ತಾವ್ರೆ. ಈಗ ಬೆಳಗ್ಗೆನೂ ಫೋನ್ ಮಾಡವ್ರೆ. ಇದಕ್ಕೆ ಸಂಬಂಧಪಟ್ಟವರು ಯಾರು ಬರ್ತಾ ಇಲ್ಲ. ಮಲ್ಲೇಶ್ ಅಂತ AF RF ಅವರು ಫೋನ್ ಎತ್ತಲ್ಲ. ಯಾವ್ದು ಎಷ್ಟು 20-30 ಜನ ರೈತರುಗಳು ಫೋನ್ ಎತ್ತವ್ರೆ. ಒಬ್ಬರದ್ದು ಯಾವ್ದಕ್ಕೂ ಫೋನ್ಗೆ ಸ್ಪಂದಿಸ್ತಾ ಇಲ್ಲ. ಈಗ ಮೊನ್ನೆ ಆನೆ ಹಿಡಿದು ಅಂದ್ಬಿಟ್ಟು ಇದ್ ಮಾಡ್ತಾರೆ. ಒಂದು ಆನೆ ಹಿಡಿಕೆ ಇಷ್ಟು ಅಂತ ಅಮೌಂಟ್ ಆಯ್ತದೆ, ಕಮಿಷನ್ ಇರ್ತದೆ. ಅಲ್ಲಿ ಮಾತ್ರ ಆ ಜಾಗಕ್ಕೆ ಮಾತ್ರ ತಲುಪಿರ್ತಾರೆ ಅವರು. ಆ ಜಾಗದಲ್ಲಿ ಮಾತ್ರ ಇರ್ತಾರೆ ಅಷ್ಟೇ ಅವರು. ಈಗ ಒಬ್ಬ ರೈತರು ಹಿಂಗೆ ಅನ್ಯಾಯ ಆಗದೆ ಇಲ್ಲಿ ಬಂದು ನೋಡಿ ಅಂದ್ರೆ ಯಾರು ಇರ್ತಾ ಇಲ್ಲ. ಅಲ್ಲಿ ಒಂದು ಆನೆ ಹಿಡಿಬೇಕಾದ್ರೆ 25 ಲಕ್ಷ ದುಡ್ಡು ಡ್ರಾ ಮಾಡ್ತಾರೆ. ಇಂತಿಷ್ಟು ಅಂತ ಕಮಿಷನ್ ಹೋಯ್ತದ, ಆ ಜಾಗದಲ್ಲಿ ಇರ್ತಾರೆ ಅವ್ರು ಅಷ್ಟೇ. ಇವಾಗ ರೈತಂಗೆ ಅನ್ಯಾಯ ಆಗದೆ ಅಂದ್ಬಿಟ್ಟು ಯಾರೋ ಒಬ್ಬ ಅರಣ್ಯಾಧಿಕಾರಿಗಳಿಗೆ ಸಂಬಂಧಪಟ್ಟ ಫಾರೆಸ್ಟ್ ಅಧಿಕಾರಿಯಲ್ಲಿ ಯಾರು ಒಬ್ರು ಬರ್ತಾ ಇಲ್ಲ ಇಲ್ಲಿಗೆ. ಯಾರ ಜಬ್ಬು ಬೀಳ್ತಾರೆ ಅಷ್ಟೇ. ಬರ್ತಾರೆ ಇನ್ನು ಅಲ್ಲೋಗ್ರೆ ಆನೆ ಬಿಡಕ್ ಹೋಗೋರೆ, ಅಲ್ಲೋಗೋರೆ ಇಲ್ಲೋಗೋರೆ ಮುಟ್ಟು ಜಬ್ಬು ಕೊಡ್ತಾರೆ ಅಷ್ಟೇ. ಮೊನ್ನೆ ಅಷ್ಟೇ ಒಂದು ಆನೆ ದಾಳಿ ಆಯ್ತು. ಕರೆಂಟ್ ಬಿಟ್ಟು ರೈತ ಆನೆ ಬಿಡೋದಕ್ಕೆ ಅವ್ನಿಗೆ ಜೈಲ್ಗೆ ಹಾಕಿ ಅವ್ನ ಜಮೀನ್ ಮಾರ್ಕೊಂಡು ಆದಷ್ಟು ಒಂದು 20 ಗುಂಟೆ ಜಮೀನ್ ಮಾರ್ಕೊಂಡು ಆದ್ರೂ ಒಂದು ಊರಲ್ಲಿ ಮನೆ ನೀರು ಕಾಯ್ತಲ್ಲ ಅವನು. ಗುರ್ಸಂತ ಅಂದ್ಬಿಟ್ಟು ಮನೆ ನೀರು ಕಾಯ್ತಲ್ಲ ಅವನು. ಅಷ್ಟೊಂದು ತೊಂದರೆ ಕೊಡ್ತಾರಪ್ಪ ಫಾರೆಸ್ಟ್. ಯಾರೋ ಒಬ್ಬ ರೈತ ಈಗ ಕರೆಂಟ್ ಕೊಟ್ಬಿಟ್ಟು ಆನೆ ಸತ್ತರೆ ಅವ್ನಿಗೆ ಜೈಲ್ಗೆ ಹಾಕ್ತಾರೆ. ಇಲ್ಲಿ ಇದು ನೋಡಿ ಸೋಲಾರ್ ಕೊಟ್ಟರು. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೋಲಾರ್ ಕೊಟ್ಟರು. ಸೋಲಾರ್ಗೂ ಲಿಂಕಿಸ್ತಾರೆ. ಎಲ್ಲ ಬಂದೋಬಸ್ತು ಸೋಲಾರ್ ಎಲ್ಲ ಅಳವಡಿಸವ್ರೆ. ಅದು ಯಾವಕ್ಕೂ ಲಿಂಕಿಸ್ತಾರೆ. 4-5 ಆನೆಗಳು ದಾಳಿ ಮಾಡವೆ. ಇದು ಪರಿಹಾರ ಒದಗಿಸ್ಕೊಡ್ಬೇಕು ಸರ್. ಆದಷ್ಟು ಸರ್ಕಾರಕ್ಕೆ ಮನವಿ ಮಾಡ್ಕೊಡ್ತೇವೆ. ರೈತರು ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನೀವು ಕಣ್ಣೊರೆಸುವಂತ ತಂತ್ರವನ್ನ ಮಾಡಬೇಡಿ. ಏನು 35 ಆನೆಗಳ ಪೈಕಿ 2 ಆನೆಗಳನ್ನು ಹಿಡಿದು ನೀವು ಪ್ರಚಾರವನ್ನು ಪಡಿತೀರಿ. ಆದರೆ ಇದರಿಂದ ನಮಗೆ ಯಾವುದೇ ರೀತಿಯಾದಂಥ ಅನುಕೂಲ ಇಲ್ಲ. ಪ್ರಮುಖವಾಗಿ ಏನು ಕಾಡಂಚಿನ ಗ್ರಾಮಗಳಿದ್ದಾವೆ, ಆ ಕಾಡಂಚಿನ ಗ್ರಾಮಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಪ್ರಮುಖವಾಗಿ ರೈಲ್ವೆ ಬ್ಯಾರಿಕೇಟನ್ನು ಹಾಕಿ ಕಂದಕಗಳನ್ನು ನೀವು ಸೃಷ್ಟಿ ಮಾಡಿ, ಅಂದರೆ ದೊಡ್ಡ ಒಂದು ಗುಂಡಿಗಳನ್ನು ತೋಡಬೇಕು. ಎಲೆಕ್ಟ್ರಿಕ್ ಫೆನ್ಸಿಂಗನ್ನು ಮಾಡಬೇಕು. ಜೊತೆಗೆ ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಏನು ಒಂದು ಅರಣ್ಯ ವ್ಯಾಪ್ತಿಗೆ ಒಬ್ಬ ಅಥವಾ ಇಬ್ಬರನ್ನು ನೀವು ನೇಮಿಸೋದಾದರೆ ಸಾವಿರಾರು ಎಕರೆ ಪ್ರದೇಶದ ಅರಣ್ಯ ವ್ಯಾಪ್ತಿ, ಅದರ ಜೊತೆಗೆ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಗ್ರಾಮಗಳು ಇರ್ತವೆ. ಅವರು ಬೀಟ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಸೌಕರ್ಯಗಳಿಲ್ಲ. ಹಾಗಾಗಿ ಈ ಎಲ್ಲವನ್ನು ನೀವು ಸರಿಪಡಿಸಿದ್ದೇ ಆದರೆ ಆನೆ ದಾಳಿಗಳನ್ನು ತಡಿಬೋದು. ಅದನ್ನು ಬಿಟ್ಟು ನೀವು 2 ಆನೆಗಳನ್ನು ಹಿಡಿದು ರೈತರನ್ನು ಸಮಾಧಾನ ಮಾಡಲಿಕ್ಕೆ ನೀವು ಮುಂದಾಗೋದಾದರೆ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಎನ್ನುವಂಥ ಮಾತನ್ನು ಸ್ವತಃ ನೊಂದ ರೈತರು News 18 ಮೂಲಕ ಹೇಳ್ತಾ ಇರುವಂಥದ್ದು.